ಈ ಸರ್ಪ್ರೈಸ್ನ ಔಸಿಡ್ತಾ ಇದ್ದೀನಿ ಗೈಸ್. ನೋಡುವ ಹೇಗೆ ಅವಳಿಗೆ ಸರ್ಪ್ರೈಸ್ ಆಗುತ್ತೆ ಅಂತ. ಫೈನಲಿ ಒಂದು ಬಟ್ಟೆ ತಗೊಂಡೆ. ನೀನು ತಗೊಂಡಿಲ್ಲ, ನಾನು ಸೆಲೆಕ್ಟ್ ನಿನ್ನ ಗಂಡ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನು ಓಪನ್ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಏನು ವ್ಲಾಗ್ ಅಂತ ತಮ್ಮನೆಲ್ಲ ನೋಡಿರ್ತೀರ. ಈ ವ್ಲಾಗ್ ನನ್ನ ಬರ್ಡೇ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾವು ಮನೆಯಿಂದ ಹೋಗ್ತಾ ಇದ್ದೀವಿ. ಫಸ್ಟು ಓರಿಯನ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಒಂದೆರಡು ಶಾಪಲ್ಲಿ ನಾನು ಬಟ್ಟೆ ನೋಡಿದ್ದೆ. ನೋಡುವ ಅಲ್ಲೇನಾದ್ರು ಇಷ್ಟ ಆದರೆ ಅಲ್ಲಿ ತೊಗೋತೀನಿ. ಇಲ್ಲಾಂದರೆ ಈ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಹೋಗಿ ತಗೊಳ್ಳೋದೇ ಒಂದು ಕಷ್ಟ ಆಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಟ್ರಾಫಿಕ್ಕು ಸುಸ್ತಾಗಿ ಹೋಗುತ್ತೆ. ನೋಡುವ ಏನು ತಗೋತೀನಿ, ಸಿಗುತ್ತಾ ಏನು ಎತ್ತಾ ನಿಮಗೂ ತೋರಿಸ್ತೀನಿ. ಬನ್ನಿ. ಇನ್ನೂ ಎಷ್ಟು ದೂರ ಇದೆ, ಹೋಗ್ತಾನೇ ಇದ್ದೀವಿ. ಇನ್ನೂ ಹತ್ತಿ ಆಗಲೇ 20 ನಿಮಿಷದ ಮೇಲೆ ಆಯಿತು. ಹಬ್ಬ ದೇವ್ರೆ, ಎಷ್ಟು ದೂರ ನಿಮ್ಮ ಮನೆಯಿಂದ? ಅಲ್ಲಿಂದ ಹತ್ರ ಹಳೆ ಮನೆಯಿಂದ ಹತ್ರ ಆಗ್ತಾ ಇತ್ತು. 11 ಕಿಲೋಮೀಟರ್ಸ್. 11 ಕಿಲೋಮೀಟರ್ಸ್ಗೆ ಮೈಸೂರಲ್ಲಿ ಹೋಗಿದ್ದು ಬಂದ್ಬಿಡ್ಬೋದಿತ್ತು ಇಷ್ಟೊತ್ತಿಗೆ. 11 ಕಿಲೋಮೀಟರ್ಸ್ 35 to 40 ಮಿನಿಟ್ಸ್ ಬೇಕು ಹೋಗೋಕ್ಕೆ. ಟ್ರಾಫಿಕ್ ನೋಡಿ ಗೈಸ್ ಎಷ್ಟಿದೆ ನೋಡಿ ನೋಡಿ, ಹೋಗ್ತಾನೇ ಇದ್ದೀವಿ. ಇನ್ನೂ ಮುಗಿಲಿಲ್ಲ ಮ್ಯಾಮ್ದು, ಈಗ ಸ್ಟಾರ್ಟ್ ಆಗಿರೋದು. ಅಪ್ಪ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗಲೇ ತಗೊಂಡ್ಬರ್ತೀನಿ ನಾನು ಅಂದ್ಕೊಂಡು ಹೋದ್ಲು. ಅವಾಗಲೂ ತರಲಿಲ್ಲ. ಆಮೇಲೆ ನಾನು ಬೈದು ಅಟ್ಲೀಸ್ಟ್ ಆನ್ಲೈನಲ್ಲಿ ಆಪ್ಷನಲ್ ಆಗಾದರೂ ಬುಕ್ ಮಾಡಿದ್ದೀನಿ. ಅದೆಲ್ಲ ಬರ್ಡೇ ಆದಮೇಲೆ ಬಂದಿದೆ. ಅದಕ್ಕೆ ಇವಾಗ ಒಂದು ಎಮರ್ಜೆನ್ಸಿಗೆ ಒಂದೆರಡಾದರೂ ತಗೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗಿದ್ರು ಬೆಂಗಳೂರಲ್ಲಿ ಇದ್ದೀನಿ. ನನಗೆ ಅನಿಸ್ತಾ ಇದೆ ಅವಳು ತಗೊಳ್ಳಲ್ಲ ಅಂತ. ಇಷ್ಟಪಡಲ್ಲ ಅವಳು ಬೇಗ. ನಂಗೆ ಅದಕ್ಕೆ ಒಂದು ಮನ್ಸು ಇಟ್ಕೊಂಡು ಏನೇ ತಗೊಬಿಟ್ರು ತಗೊಂಡ್ಬಿಡ್ಬೇಕು. ಹಂಗಲ್ಲ ಅವಳು ತುಂಬ ಚೂಸಿ, ತುಂಬ ಹುಡ್ಕೋದು ಆ ಥರ ಜಾಸ್ತಿ ಹುಡ್ಬಾರ್ದು. ಒಂದಿಷ್ಟ ಆದರೂ ಎತ್ಕೊಂಡ್ಬಿಡ್ಬೇಕು. ನೋಡ್ತೀನಿ ಇವತ್ತು ಅದು ಏನು ಮಾಡ್ತಾಳೆ ಅಂತ. ಒಂದಾದ್ರೂ ತಗೊಬರ್ತೀನಿ. ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಏನಾದರೂ ಎತ್ಕೊ ಬಂದಿಲ್ಲ ಅಂದರೆ ಅಲ್ಲೇ ಬಿಟ್ಬಿಟ್ಟು ನಾನು ಒಬ್ಬ ಮನೆಗೆ ಬರ್ತೀನಿ. ಒಂದಾದ್ರೂ ತರ್ತೀನಿ. ಈ ಬ್ಲಾಗ್ಗೋಸ್ಕರ ಆದರೂ ಒಂದು ಒಂದಲ್ಲ, ನಿನ್ನ ಬರ್ಡೇಗೆ ಎಷ್ಟು ಔಟ್ಫಿಟ್ಸ್ ಬೇಕು ಎಲ್ಲ ತಗೋ. ಸರಿ ನೋಡುವ. ಅಷ್ಟೇ, ಇನ್ನೆಲ್ಲೂ ಶಾಪಿಂಗ್ ಹೋಗಂಗಿಲ್ಲ. ಮುಗೀತು ಬರ್ಡೇ ಶಾಪಿಂಗು. ಮೈಸೂರಲ್ಲಿ ಇಷ್ಟಪಡಲ್ಲ ಇವಳು. ಮೈಸೂರಲ್ಲಿ ಯಾಕೋ ನಂಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಸೊ ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ. ಎಷ್ಟು ಬೇಕಷ್ಟು ತೊಗೊಂಡು ಮುಗಿಸ್ಬಿಡ್ಬೇಕು ಹೀಗೇನೆ. ಸರಿ ಮೇಡಮ್, ಓಕೆ ತಗೋತೀನಿ. ಇಲ್ಲ ಅಂದರೆ ನಿಮಗೆ ಶಾಪಿಂಗು ಮುಂಚೆ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ತಿಂದು ರೆಡಿ ಆಗ್ತಾ ಇರೋದು. ನಂಗೆ ತುಂಬ ದಿನದಿಂದ ಅನಿಸ್ತಾ ಇತ್ತು ಕ್ರೇವಿಂಗ್ಸ್ ಥರ ಜೋಳದ ರೊಟ್ಟಿ ತಿನ್ನಬೇಕು, ಈ ಥರ ಬದನೆಕಾಯಿ ಎಣ್ಗಾಯಿ ಇದು ತಿನ್ನಬೇಕು ಅಂತ. ಇಲ್ಲಿ ನೋಡಿದ್ನಲ್ಲ ಹಂಗೆ ತಗೊಬಂದ್ಬಿಟ್ಲು. ಈಗ ತಿನ್ಕೊಂಡು ಹೋಗೋದು. ಓರಿಯನ್ ಮಾಲಿಗೆ ಬಂದಿದ್ದೀವಿ. ಎನರ್ಜಿ ಬೇಕಲ್ಲಪ್ಪ ನಿನ್ನ ಜೊತೆ ತಿರ್ಗಕ್ಕೆ. ಏನು ತಿರುಗಿಸಲ್ಲ ನೋಡು. ಈ ಸಲ ಏನು ಇಷ್ಟು ಬೇಗ ಮುಗಿಸ್ಬಿಟ್ಲು ಅಂತ ಅನ್ಬೇಕು. ನೋಡ್ತಾರೆ ಗೈಸ್, ನೀವು ಹಂಗೆ ಅನ್ಕೋತೀರಾ. ನೋಡ್ತೀನಿ. 2 ಜೊತೆ ತಗೊಂಡೆ. ಏನಂತೀರಾ? 2 ಜೊತೆ ತಗೊಂಡೆ ಫಸ್ಟ್ ಶಾಪಲ್ಲೇ. ನೋಡಿ ಹೆಂಗಿದೆ ಕಲರ್ಫುಲ್ಲಾಗಿ. ನಡಿ, ತಗೊಳ್ಳಿಲ್ಲ ಗೈಸ್, ನಂಗೆ ಗೊತ್ತು ಹೆಂಗೆ. ನೀನು ಹೇಳು ಚೆನ್ನಾಗಾಯ್ತಾ? ನಾನು ಹೆಂಗೋ ಇರುತ್ತೆ ಅಂದ್ಕೊಂಡು ಬಂದೆ. ನನ್ನ ಒಂದು ಗೆಳತಿ ಸಜೆಸ್ಟ್ ಮಾಡಿದ್ಲು, ಗೊತ್ತಿತ್ತು ಚೆನ್ನಾಗಿರಲ್ಲ, ಹಂಗಾಗಿ ಬಂದೆ. ಬಟ್ ಫಸ್ಟ್ ಶಾಪ್ ಫ್ಲಾಪ್. ನೆಕ್ಸ್ಟ್ ಶಾಪ್. ಫೈನಲಿ ಒಂದು ಬಟ್ಟೆ ತಗೊಂಡೆ. ನೀನು ತಗೊಂಡಿಲ್ಲ, ನಾನು ಸೆಲೆಕ್ಟ್ ಹೌದು, ಮಾರ್ನಿಂಗ್ಗೆ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಫೈನಲಿ ಒಂದು ಮುಗೀತು. ಇನ್ನೂ 2-3 ಶಾಪ್ಗೆ ಹೋಗಿದ್ವಿ, ಬಟ್ ವಿಡಿಯೋ ಮಾಡಿಲ್ಲ. ಅಲ್ಲಿ ಯಾವುದು ಇಷ್ಟ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದು ನೋಡಿ, ಅಲ್ಲಿ ಇಷ್ಟ ಆದರೆ ತಗೊಳ್ಳಿ. ನೋಡುವ. ಎಸ್, ನನ್ನದು ಕಾಲು ನೋವು ಬಂತು. ಅಲ್ಲಿ ಕೂರಕ್ಕೂ ಜಾಗ ಇರಲಿಲ್ಲ. ನೀನು ನೋಡು, ಕೊಡಿಸ್ತೀನಿ. ನನ್ನ ಬರ್ಡೇ ಕಡೆಯಿಂದ ಮದುವೆವರೆಗೆ ಅಲ್ಲೇ ಹೇಳತ್ತಾನೆ ಮತ್ತೆ ಅಲ್ಲಿ ಯಾವುದು ಚೆನ್ನಾಗಿರಲಿಲ್ಲ. ಹಂಗಂತ್ಯಾ? ನನಗೂ ಇಷ್ಟ ಆಗಲಿಲ್ಲ. ನಾನೇನು ಸೆಲೆಕ್ಟ್ ಮಾಡೋಣ, ನೀವೇ ನೋಡಿ. ನೀವೇ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕೊಡಿಸ್ತೀನಿ. ಬೆಂಗಳೂರಿಂದ ಮೈಸೂರಿಗೆ ರಚಿತನ ಹುಡ್ಕೊಂಡು ಬಂದಿದ್ದೀನಿ, ಬಟ್ಟೆ ತಗೊಡ್ತಾಳೆ ಇಲ್ಲಾದರೂ ಅಂತ. ಬೆಂಗಳೂರಲ್ಲಂತೂ ಸಿಗಲಿಲ್ಲ ಗೈಸ್ ನನಗೆ ಬರ್ಡೇಗೆ ಬಟ್ಟೆ. ಸೊ ಇವಾಗ ನಮ್ಮ ಮೈಸೂರಿನ ಒಂದೇ ಒಂದು ದೊಡ್ಡ ಮಾಲಾದ ಫೋರಮ್ ಮಾಲಿಗೆ ಬಂದಿದ್ದೀವಿ. ಬಟ್ ಇಡೀ ಮಾಲಲ್ಲಿ ಒಂದು ಜೊತೆ ಬಟ್ಟೆ ಸಿಗಲಿಲ್ಲ ನನಗೆ. ಮಾಲಲ್ಲೇ ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಯ್ತಾ ಇತ್ತು, ಏನು ಗೊತ್ತಾಗ್ತಾ ಇಲ್ಲ. ಸೊ ಅದೆಲ್ಲ ಬಿಟ್ಟಾಕಿ ನನಗೆ ಒಂದು ವಾಚ್ ಇಷ್ಟ ಆಗಿತ್ತು. ಆನ್ಲೈನಲ್ಲೆಲ್ಲ ನೋಡಿದೆ. ಅದು ಓಲ್ಡು, ಇವಾಗ ಸ್ವಲ್ಪ ಏನಾಗ್ತಿದೆ ಟ್ರೆಂಡ್ ಆಗ್ತಿದೆ. ಮತ್ತು
ಹತ್ರನೂ ಇಲ್ಲ ಆ ಕಲೆಕ್ಷನ್, ಮಧು ಹತ್ರನೂ ಇಲ್ಲ. ಆದರೆ ಅದನ್ನು ಹೋಗಿ ನನ್ನ ಕೈಗೆ ಹಿಡಿದು ನೋಡಿದೆ, ಅದು ನನಗೆ ಚೆನ್ನಾಗಿ ಕಾಣಿಸ್ಲಿಲ್ಲ. ಬಟ್ ನನಗೆ ಅದು ಹೆವಿ ಇಷ್ಟ ಆಗೋಗೈತೆ ತಗೋಬೇಕು ಅಂತ. ಸೊ ಇವಾಗ ಅದನ್ನು ನನಗೆ ತಗೋತಾ ಇಲ್ಲ, ಮಧುಗೆ ಚೆನ್ನಾಗಿ ಕಾಣುತ್ತೆ, ಅವಳ ಕೈ ಸ್ವಲ್ಪ ನನಗಿಂತ ಸ್ವಲ್ಪ ದಪ್ಪ ಐತೆ ಅಲ್ವಾ, ಅವಳಿಗೆ ಚೆನ್ನಾಗಿ ಕಾಣ್ಬೋದು ಅಂದ್ಬಿಟ್ಟು ಅದನ್ನು ಬಿಡೋಕ್ಕೆ ನಂಗೆ ಮನಸ್ಸಿಲ್ಲ. ಸೊ ಇವಾಗ ತಿನ್ನೋಕ್ಕೆ ಬಂದ್ವಿ, ತಿಂತ ಅವಳಿಗಾದ್ರೂ ತಗೊಳ್ಳೋಣ ಅಂದ್ಬಿಟ್ಟು ಥಿಂಕ್ ಮಾಡಿದೆ. ಇವಾಗ ಹೋಗಿ ಅವಳಿಗೆ ತಗೊಳ್ಳೋಣ. ಏನಂತೀಯ? ಇಷ್ಟ ಆಯ್ತಾ ನಿನಗೆ? ಇವಳ ಕೈಗೂ ಚೆನ್ನಾಗಿ ಕಾಣಿಸ್ತು. ಬಟ್ ನನಗೊಂದು ಮಧು ಅತ್ತಿಗೆಗೊಂದು ತಗೊಡ್ತಾಳಂತೆ. ನನ್ನ ಕೈ ಸಣ್ಣ ಇರೋದ್ರಿಂದ ನನಗೆ ಅದು ಇಷ್ಟ ಆಗಲಿಲ್ಲ, ನಂಗೆ ಚೆನ್ನಾಗಿ ಕಾಣಲಿಲ್ಲ. ಇವಾಗ ಹೋಗೋಣ, ತಗೊಳ್ಳೋಣ. ತಿನ್ನು, ಆಯಿತು, ತಿನ್ಕೊ. ಇವಳು ಬೇಗ ಬಂದ್ಬಿಡ್ತು ಆಯ್ತಾ. ನಾನು ಇಲ್ಲಿ ಆರ್ಡ್ರ್ ಮಾಡಿ ಅವ್ರು ಬರೋಷ್ಟೊತ್ತಿಗೆ ಸಾಕಾಯ್ತು. ಹೆಂಗಿದೆ ಕಾಲೇಜ್ ಇಲ್ದಿರ ಲೈಫು? ಅಪ್ಪ ಬೇಡವೇ ಬೇಡ. ನಾನು ಸ್ವಲ್ಪ ಒಂದು ವಾರದಿಂದ ತಿರ್ಗಾಡ್ತಿರೋದ್ರೆ ಗೊತ್ತಾಯ್ತಲ್ಲ, ಮನೇಲಿದ್ರೆ ಗೊತ್ತಾಗುತ್ತೆ. ಕಾಲೇಜ್ ಇದ್ದಾಗ ಅಯ್ಯೋ ಕಾಲೇಜು ಅನಿಸುತ್ತೆ, ಈಗ ಕಾಲೇಜ್ ಮುಗಿದ್ಮೇಲೆ ಕಾಲೇಜ್ ಇರಬೇಕಿತ್ತು ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನಂಗೆ ಕಾಲೇಜ್ ಇರಬೇಕಿತ್ತು ಅಂತ ಅನ್ನಿಸ್ಲಿಲ್ಲ, ಆದರೆ ಹೋಗ್ತಾ ಇರಬೇಕು, ತಿರುಗ್ತಾ ಇರಬೇಕು, ತಿಂತಾ ಇರಬೇಕು. ಅವರು ಲಿಪ್ಸ್ಟಿಕ್ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು. ಅದು ಕೈಲ ಸ್ವಲ್ಪ ಇದು ಓಪನ್ ಮಾಡಿ. ಬ್ಲೂ ಟೈಲ್ ಬರುತ್ತಲ್ಲ, ಅದು ಮಲ್ಟಿ ಶೇಡ್ ಬರುತ್ತೆ ಮೇಡಮ್, ಕಂಪ್ಲೀಟ್ ಬ್ಲೂ ಇಲ್ಲ ಅಂತ. ಶೇಡ್ಸ್ ಚೇಂಜ್ ಆಗುತ್ತೆ ಸನ್ಲೈಟ್. ಮೆಹಂದಿ ಹಾಕಿದ್ದೀನಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ, ಮತ್ತು ನನ್ನ ಕೈ ಸಣ್ಣ ಇರೋದ್ರಿಂದನೂ ಗೊತ್ತಾಯ್ತಲ್ಲ. ವೈಟು ಚೆನ್ನಾಗಿದೆ. ಈ ಡೈಯಲ್ಲಿ ಯಾವ ಕಲರ್? ಲೈಟ್ ಪಿಂಕ್ ಗೋಲ್ಡ್ ಥರ, ಎರಡು ಚೆನ್ನಾಗಿದೆ. ಯಾವುದಿರಲಿ? ಇದು ಇದಾ? ಓಕೆ. ಅಂದರೆ ಎರಡು ಸೇಮ್ ಇದೆ, ಇಲ್ಲಿ ಕಲರ್ ಮಾತ್ರ ಚೇಂಜ್ ಇದೆ. ಇದು ಒಂಥರ ಚೆನ್ನಾಗಿದೆ ಅನಿಸ್ತು. ಈ ಕಲರ್ ನನ್ನ ಹತ್ರನೂ ಇಲ್ಲ, ಅವಳ ಹತ್ರನೂ ಇಲ್ಲ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ನೋಡಿ ಇಷ್ಟ ಆಗಿದ್ದು ಈ ಕಲರ್ ಇದು. ಬಟ್ ಇವಾಗ ನಾನು ತಗೋತಾ ಇರುವುದು ಇದು. ಇದರಲ್ಲಿ ವೈಟು ಇದೆ, ಅದು ತೋರಿಸ್ಕೊಡಿ. ಇದು ಇದೆ, ಇದು ಚೆನ್ನಾಗಿದೆ. ಬಟ್ ಈ ಡೈಯಲ್ಲೂ ಅಷ್ಟು ಯಾರ ಹತ್ರನೂ ಇಲ್ಲ, ಮತ್ತು ರೇರ್ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಇದನ್ನು ತಗೋತಿದ್ದೀನಿ. ರಚಿತಾ ಅವರು ಕೂಡ ಇವಾಗ ಇದನ್ನು ತಗೋತಾ ಇದ್ದಾರೆ. ಮನ್ಸು ಮಾಡಿ ತಗೋಬೇಕೆಂದು ವಿನಂತಿ. ತಗೊಳ್ಳೆ, ಎಲ್ಲ ಹಾಕಿ ತೋರಿಸು. ಚೆನ್ನಾಗಿದೆ ತಗೋ, ಈ ಥರದ್ದು ಇದೆ ಅಲ್ಲ ನಮ್ಮ ಹತ್ರ. ಚೆನ್ನಾಗಿದೆ, ನಿನ್ನ ಕೈಗೆ ಸಕ್ಕತ್ತಾಗಿದೆ. ತಗೋ. ಇವಾಗ ಫೈನಲ್ ನಮ್ಮದು ಇದು. ನಾವಿವಾಗ ಮಾರ್ಕೆಟ್ ರೋಡ್ನ ಸುತ್ತೊಡಿತಾ ಇದ್ದೀವಿ. ನೀವು ಕೇಳ್ತೀರಾ ಎಲ್ಲಿ ನೀವು ಶಾಪ್ ಮಾಡ್ತೀರಾ ಬಟ್ಟೆ ಎಲ್ಲ ಅಂತ. ನಾವು ಮಾಲಲ್ಲೂ ಮಾಡ್ತೀವಿ, ಆನ್ಲೈನಲ್ಲೂ ಮಾಡ್ತೀವಿ, ರೋಡ್ ಸೈಡಲ್ಲೂ ಮಾಡ್ತೀವಿ. ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೆಲ್ಲ ತಗೊಳ್ಳೋದೆ. ಸೊ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿ ಕುರ್ತಾಗಳು ಇಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಶಾಪ್ ಇದೆ ಇಲ್ಲಿ, ಬಟ್ ಹುಡುಕ್ಬೇಕು. ಒಂಥರ ಇದು ಚಿಕ್ಕಪೇಟೆ ಥರ ಅಲ್ವಾ? ಬೆಂಗಳೂರಲ್ಲಿ ಚಿಕ್ಕಪೇಟೆ ಹಂಗೆ ನಮ್ಮ ಮೈಸೂರಲ್ಲಿ ಇಲ್ಲಿ ದೇವರಾಜ್ ಮಾರ್ಕೆಟ್ ಪಕ್ಕ ಸೇಮ್ ಕಲರ್ಫುಲ್ ಆಗಿರುತ್ತೆ. ಆದರೆ ನೋಡಿ ಮಾಡಿ ತಗೋಬೇಕು ಅಷ್ಟೇ ಗೈಸ್. ಕಾಣಿಸ್ತಾ ನನ್ನ ಹತ್ರ ವೈಟ್ ಇತ್ತಲ್ಲ, ಹೌದು, ಅದೇ ಈ ಥರ. ಬಟ್ ಚೆನ್ನಾಗಿದೆ. ಇದರಲ್ಲಿ ಬ್ಲ್ಯಾಕ್ ಇದೆ, ರೆಡ್ಡು, ಅದು ಪಕ್ಕದ ಪಿಂಕದು ಇನ್ನೂ ಚೆನ್ನಾಗಿದೆ. ನೋಡಿ ಗೈಸ್, ಇವತ್ತು ಏನಕ್ಕೋ ಬಂದಿದ್ದು, ಇಷ್ಟು ಶಾಪಿಂಗ್ ಆಗಿದೆ, ಅವ್ರದ್ದಷ್ಟು ಶಾಪಿಂಗ್. ಇವಾಗ ನಾನು ಹೋಗ್ತಾ ಇದ್ದೀನಿ. ನೋಡೋಣ, ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನನಗೆ ಇನ್ನೊಂದು ಕೆಲಸ ಇದೆ. ಬಾಯ್. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅವ್ರ ರೂಮ್ ಹತ್ರ ಹೋದೆ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಸೊ ಕೊಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಹಿಂಗೆ ಡೈರೆಕ್ಟಾಗಿ ಕೊಟ್ಟರೆ ಅಷ್ಟು ಫೀಲ್ ಆಗಲ್ಲ, ಸರ್ಪ್ರೈಸ್ ಅನಿಸಲ್ಲ. ಸೊ ಅವಳು ನನಗೆ ಕಾಡಿ ಬೇಡಿ ಅಲ್ಲಿ ಇಲ್ಲಿ ಔಸಿ ಕೊಡ್ತಾಳಲ್ಲ, ಆವಾಗ ನನಗೊಂಥರ ಖುಷಿ ಫೀಲ್ ಆಗುತ್ತೆ. ಸೊ ಅದನ್ನೇ ಅವಳಿಗೆ ರಿಟರ್ನ್ ಕೊಡೋಣ ಅಂತ ನಾನು ಈಗ ಫ್ರಿಡ್ಜ್ ಒಳಗಡೆ ಈ ಸರ್ಪ್ರೈಸ್ನ
ಹೌಸ್ ಇಡ್ತಾ ಇದ್ದೀನಿ ಗೈಸ್. ನೋಡುವ ಹೇಗೆ ಅವಳಿಗೆ ಸರ್ಪ್ರೈಸ್ ಆಗುತ್ತೆ ಅಂತ ದೊಡ್ಡ ಗಿಫ್ಟ್ ಏನು ಕೊಡ್ತಾಯಿಲ್ಲ. ಬಟ್ ಆದರೂ ನಾವು ಚಿಕ್ಕದಾಗಲಿ ದೊಡ್ಡದಾಗಲಿ ಈ ಥರ ಖುಷಿಯಾಗಿ ಸರ್ಪ್ರೈಸಾಗಿ ಕೊಟ್ಟರೆ ಅವಳಿಗೂ ಖುಷಿ, ನನಗೂ ಖುಷಿ. ನಿಂಗೇನೋ ಒಂದು ಸರ್ಪ್ರೈಸ್. ಸರ್ಪ್ರೈಸ್ ಏನು ಸರ್ಪ್ರೈಸು? ಏನಿರ್ಬೋದು ಗೆಸ್ ಮಾಡು. ಏನು ಗೆಸ್ ಕರೋ. ಏನು ನೋಡು ಬಾ. ಎಲ್ಲಿ? ನೀನು ಜಾಸ್ತಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀಯ ಮನೇಲಿ? ಅಡುಗೆ ಮನೆ ತಾನೇ? ಹ್ಞೂ ಅಡುಗೆ ಮನೆ. ಹಾಂ ಹೋಗಿ. ಜಾಸ್ತಿ ಏನು ಮಾಡಲ್ಲ, ಜಾಸ್ತಿ ರೂಮು ಅಡುಗೆ ಮನೆನೇ. ಅದೇ ಅಡುಗೆ ಮನೆ. ಎಸ್. ಏನು ಸರ್ಪ್ರೈಸು? ನೋಡು ಹೋಗು. ಈ ದೊಡ್ಡದೆಲ್ಲಮ್ಮ, ಏನೋ ಒಂದು ನಮ್ಮ ಕಡೆಯಿಂದ ಚೋಟ ಸರ್ಪ್ರೈಸ್. ಏನಿದು ಅಂತ ಗೊತ್ತಾಯ್ತಲ್ವಲ್ಲ, ಅವಾಗ ಈ ಥರ ಶಾಕು. ಯಾಕೆ ಸರ್ಪ್ರೈಸ್ ಅಂತ ಕೇಳ್ಬೋದೆ? ಸುಮ್ಮನೆ ಹಂಗೆ ಏನು ಸರ್ಪ್ರೈಸ್? ನೀನು ಕೊಡ್ತಾ ಇರ್ತೀಯಲ್ವಾ ಅವಾಗ ನಿನ್ನಷ್ಟು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ. ಯಾರೂ ಇಲ್ಲ ಅಲ್ಲ, ಅದೇ ಏನು ಇಟ್ಟಿದ್ದೀವಿ ಅಂತ ನೋಡ್ತಾ ಇದ್ದೀನಿ. ನೋಡು, ಇಲ್ಲೇ ಎಲ್ಲೋ ಏನೋ ಇದೆ, ಹುಡುಕು. ಬಾಳೆಹಣ್ಣು. ಆಪಲ್. ಕಿಚನ್, ಓನ್ಲಿ ಕಿಚನ್. ಕಿಚನ್? ಎಸ್, ಕಿಚನ್. ಇದು ಕಿಚನ್ ತಾನೇ ಇದು? ಅದಷ್ಟು ಮಾತ್ರ ಕಿಚನ್ನು, ಇದು ಡೈನಿಂಗ್. ನೋಡು, ಹುಡುಕು. ಕಾಣತ್ತರಲ್ಲ? ಇಲ್ಲ, ಒಂದು ಸ್ವಲ್ಪ ಓಪನ್ ಮಾಡೆಲ್ಲ ನೋಡಬೇಕು. ಆಯಿತು, ಇನ್ನೊಂದು ನೀನು ವಾರ್ಡ್ರೋಬ್ ಹುಡ್ಕೋಷ್ಟರಲ್ಲಿ ಆಗೋಯ್ತದೆ. ನಿನ್ನ ಗಂಡ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನು ಓಪನ್ ಮಾಡೋದು. ಫ್ರಿಡ್ಜ್ ಗೊತ್ತಿಲ್ಲ. ಫ್ರಿಡ್ಜ್ ಜಾಸ್ತಿ. ಏನು ಯೂಸ್ ಮಾಡ್ತಾರೆ ಅವರು? ಫ್ರಿಡ್ಜೇ. ಫ್ರಿಡ್ಜೇನಾ? ಕಣ್ಣು ಬಿಡು ನೆಟ್ಟಿಗೆ. ಕಾಣಿಸ್ತಿಲ್ವ ಇವಳಿಗೆ? ಏನಿರ್ಬೋದು ಗೊತ್ತಿಲ್ಲ. ಏನು? ನೋಡು, ಕ್ಲೀನಾಗಿ ನೋಡು. ಇಷ್ಟು ಕ್ಲೂ ಕೊಟ್ಟಿದ್ದೀನಿ. ಯಪ್ಪ ದೇವ್ರೆ, ಏನು? ಕಣ್ಣು ಬಿಡು, ಸ್ಟ್ರೈಟಾಗಿ ನೋಡು. ಸ್ಟ್ರೈಟಾ? ಓ, ಅಲ್ಲೇನೋ ಐತೆ ಇದೆ. ತಿಕ್ಲಾ ನಿನಗೆ? ನೋಡು, ಓಪನ್ ಮಾಡ್ದೇನೆ ಬೈತಾಳೆ ನೋಡಿ ಗೈಸ್. ಚಿಕ್ಕದಮ್ಮ, ಸುಮ್ಮನೆ ಹಂಗೆ, ನಂಗೆ ಇಷ್ಟ ಆಯಿತು. ಹುಚ್ಚು ನಿನಗೆ, ಹುಚ್ಚು. ನನ್ನ ಬರ್ಡೇ ಕಡೆಯಿಂದ. ನಿಂಗೆ ಇಷ್ಟ ಆಯ್ತಾ ಇದು? ನಂಗೆ ಹೆವಿ ಇಷ್ಟ ಆಗಿತ್ತು. ಬಟ್ ನೀನ್ ತಗೋಬೇಕ್ತಾನೆ ಮತ್ತೆ. ನನ್ನ ಕೈಗೆ ಚೆನ್ನಾಗಿ ಕಾಣಲಿಲ್ಲ, ನಂಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ನಿನಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಂದೆ. ಇವಾಗ ಸ್ವಲ್ಪ ಇದು ಟ್ರೆಂಡ್ ಆಗ್ತಾ ಇದೆಯಲ್ಲ, ಆ ಥರ ವಾಚು ನನಗೆ ಹೆವಿ ಅಂದರೆ ಹೆವಿ ಇಷ್ಟ ಆಯಿತು. ವಾಚ್ ತಗೊಳಕ್ ಹೋಗಿದ್ದ? ಇಲ್ಲ, ಸುಮ್ಮನೆ ಓದೋ. ಇದು ನಾನು ಆನ್ಲೈನಲ್ಲಿ ಕಾರ್ಟ್ಗೆ ಇಟ್ಟಿದ್ನ, ನೋಡೋಣ ಅಂದ್ಬಿಟ್ಟು ಹೋದೆ. ಬಟ್ ನನ್ನ ಕೈಗೆ ಚೆನ್ನಾಗಿ ಕಾಣಲಿಲ್ಲ, ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಬಂದೆ. ಚೆನ್ನಾಗಿ ಕಾಣಿಸ್ತೈತಾ? ಟೈಟ್ ಆಯ್ತಾ? ಏನಿದು ಅನ್ಎಕ್ಸ್ಪೆಕ್ಟೆಡ್? ಯಾಕೆ? ಸುಮ್ಮನೆ ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಂದೆ. ಇಷ್ಟ ಆಯ್ತಾ? ದೊಡ್ಡ ಸರ್ಪ್ರೈಸ್ ಎಲ್ಲ ಏನಿಲ್ಲ, ಚಿಕ್ಕದೇ. ಅಲ್ಲ, ನಾನು ಕನ್ಫ್ಯೂಸ್ ಆಗೋಗಿದ್ದೀನಿ, ಏನು ತಂದ್ಲು ಅಂತ. ಸುಮ್ಮನೆ ನಾನು ಏನು ಕೊಡ್ಸಲ್ಲ ಅಲ್ವಾ ನಿಂಗೆ, ಅದಕ್ಕೆ. ಏನಿಲ್ಲ. ಥ್ಯಾಂಕ್ ಯು. ಚೆನ್ನಾಗೈತಾ? ನನ್ಗ ದೇವ್ರೇ, ನಂಗೆ ಇಷ್ಟ ಆಯಿತು. ನನ್ನ ಕೈಗೆ ಚೆನ್ನಾಗಿ ಕಾಣಲಿಲ್ಲ ಅಷ್ಟು. ಬಟ್ ನನಗೆ ಇಡಕ್ಕೆ ಮನಸ್ಸಾಗಲಿಲ್ಲ ಬಿಡೋಕ್ಕೆ. ನಂಗೆ ಈ ಥರದ್ದು ಇರಲಿಲ್ಲ. ಮತ್ತು ಈ ಥರ ಡಯಲ್ದು ಈ ಇದರಲ್ಲಿ ಇರಲಿಲ್ಲ ಇಬ್ಬರ ಹತ್ರ. ನಾನು ನಿನಗೆ ಕೋಚ್ ತಂದು ಕೊಟ್ಟಿದ್ನಲ್ಲ, ಆ ಥರ ಚಿಕ್ಕದು ಮತ್ತು ಫುಲ್ ಸಿಲ್ವರ್ ಇರಲಿಲ್ಲ ಅಲ್ವಾ? ತಗೋ, ತೆಗಿರೈತೆ. ಹಾಂ, ನನಗೆ ಕೈ ಸಣ್ಣ ಅಲ್ಲ, ಚೆನ್ನಾಗಿ ಕಾಣಲಿಲ್ಲ ನನಗೆ.
ಚಂಪುಗ್ ಬೇಕಂತೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಅವಳು ಏನು ಕೊಡ್ಸಿಲ್ಲ ಅಂತ ತರದೇನು ಬೇಡವಾಗಿತ್ತು ನನಗೆ. ಅಂದ್ರೆ ಇವಳಿಗೆ ತಗೋಬೇಕು ಅಂತ ಅನ್ನಿಸ್ತು ನನಗೆ. ನೋಡಿದಾಗ ನನಗೆ ಸೂಟ್ ಆಗುತ್ತೆ ಅಂತ ಅನಿಸ್ತಾ ಮೇ ಬಿ ಅದಕ್ಕೆ ತಂದಿದ್ದಾಳೆ. ನಾನು ಏನಕ್ಕೆ ಇಷ್ಟೊತ್ತಾದ್ರೂ ಬರಲಿಲ್ಲ, ಇವಳು ಎಲ್ಲೋಗೋಳೆ. ಫೋನು ಮಾಡಿದೆ, ಮೇ ಬಿ ದಿಶನ್ ಜೊತೆ ಬರ್ತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಗಿಫ್ಟ್ ಆಯ್ತಾರ ನೀನು ನಂಗೆ ತಂದ್ಕೊಡ್ತೀನಿ ಸರ್ಪ್ರೈಸ್ ಆಗಿ. ಬರ್ಡೇ ಬಿಟ್ಟು ಸುಮ್ಮನೆ ಅಂತ ತಂದ್ಕೊಂಡಿರೋದು ಫಸ್ಟ್ ಗಿಫ್ಟು. ನನಗೆ ಅದಕ್ಕೆ ಶಾಕಲ್ಲಿದ್ದೀನಿ, ಏನಕ್ಕೆ ತಂದ್ಲಿ ಇವಳು, ಯಾಕೆ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್ ಅವಳಿಂದ. ಅದಕ್ಕೆ ಏನು ತಂದು ಇರಲಿಲ್ಲ ನಾನು. ಸೊ ನಾನೇ ಅವಳಿಗೆ ತಂದುಕೊಡ್ತಾ ಇರ್ತೀನಿ ಎವ್ರಿ ಟೈಮ್. ಅವಳಿಂದ ನಾನೇನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ವೆರಿ ಸ್ಪೆಷಲ್. ನನಗೆ ಏನಾದ್ರು ಸ್ಪೆಷಲ್ ಮೂಮೆಂಟ್ಸ್ ಇದ್ದಾಗ, ಅವಳು ಹೇಳ್ದಂಗೆ ಸ್ಪೆಷಲ್ ಮೂಮೆಂಟ್ಸ್ ಇದ್ದಾಗ ಮಾತ್ರ ಗಿಫ್ಟ್ಸ್ಗಳು ಕೊಡ್ತಾ ಇರ್ತೀವಿ ಎಲ್ರಿಗೂ ನಾವು. ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನೆಕ್ಲಿ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಆದಷ್ಟು ನೀವು ಯಾವುದು ವ್ಲಾಗ್ ಜಾಸ್ತಿ ಕೇಳ್ತೀರಾ ಆ ವ್ಲಾಗ್ನ ಇನ್ನು ಮುಂದೆ ಮಾಡ್ತೀನಿ. ಚಾಲೆಂಜಸ್ ಆಗಿರಲಿಲ್ಲ, ಡೈಲಿ ವ್ಲಾಗ್ ಬೇಕಂದರೆ ಡೈಲಿ ವ್ಲಾಗ್. ನಿಮ್ಮ ಕಮೆಂಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನನ್ನ ವ್ಲಾಗ್ ಇರುತ್ತೆ ಇನ್ಮೇಲೆ. ಸೊ ಥ್ಯಾಂಕ್ ಯು, ಬಾಯ್.